ನಮಸ್ಕಾರ. ಹಲೋ ಆಲ್. ನಮಸ್ಕಾರ. 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 ಸೊ ಪೋಸ್ಟ್ ವರ್ಲ್ಡ್ ಕಪ್ ಒಂದು ಇಂಪಾರ್ಟೆಂಟ್ ಡಿಸ್ಕಷನ್ ಆಗ್ಬೇಕು ಅನ್ನೋದು ನನ್ನ ತಲೆಯಲ್ಲಿತ್ತು. ದಟ್ ಹೋ ದ ಇಂಪ್ಯಾಕ್ಟ್ ಮೇಕರ್ಸ್ ಆಫ್ ದಿಸ್ ವರ್ಲ್ಡ್ ಕಪ್ ಫಾರ್ ಇಂಡಿಯಾ. ನಾವು ಇಡೀ ವರ್ಲ್ಡ್ ಕಪ್ ಗೆ ಮಾತಾಡಕ್ ಹೋಗೋದ್ ಬೇಡ, ತುಂಬಾ ದೊಡ್ಡ ಫಾರ್ಮ್ಯಾಟ್ ಇತ್ತು ಈ ಸರಿ ವರ್ಲ್ಡ್ ಕಪ್. ಸೊ ಅಷ್ಟು ಮಾತಾಡೋಷ್ಟು ಟೈಮ್ ಕಷ್ಟ ಆಗುತ್ತೆ. ಸೊ ಲೆಟ್ಸ್ ಡಿಸ್ಕಸ್ ಅಬೌಟ್ ಇಂಡಿಯಾ ವಿಚ್ ವಿಲ್ ಕನೆಕ್ಟ್ ವಿತ್ ಮೋಸ್ಟ್ ಆಫ್ ಅಸ್. ಸೊ ಇಂಡಿಯನ್ ವರ್ಲ್ಡ್ ಕಪ್ ರೈಟ್ ಫ್ರಮ್ ಮ್ಯಾಚ್ 1 to ಫೈನಲ್ಸ್ ದೇ ರಿಮೈನ್ಡ್ ಅನ್ಬೀಟನ್. ಯಾವ ಮ್ಯಾಚು ಸೋತಿಲ್ಲ. ಆ ತರ ಆಗಕ್ಕೆ, ಆ ಜರ್ನಿನ ಇಷ್ಟು ಎಫೆಕ್ಟಿವ್ ಆಗಿ ಮುಂದಕ್ಕೆ ತಗೊಳೋಕೆ, ಇಟ್ ಹಸ್ ಬೀನ್ ಅ ಟೀಮ್ಸ್ ಪರ್ಫಾರ್ಮೆನ್ಸ್ undoubtedly. There was no one individual who has affected everything. So True. going by that, we want to start a segment or a series called Heroes of T20 World Cup 2024 for India. ಆ ಸೀರೀಸ್ ಅಲ್ಲಿ ಫಸ್ಟ್ ಎಪಿಸೋಡ್ ಇದು. ಸೊ ಫಸ್ಟ್ ಎಪಿಸೋಡ್ ಯಾರ ಬಗ್ಗೆ ಮಾತಾಡ್ತಾ ಇದೀವಿ ಹೇಳ್ರಪ್ಪ? Man who rose from the ashes, huh? That Yes. was So, the ಬಗ್ಗೆ Why not? almost from ಹೌದಾ? ashes ಅಂದ್ಬಿಟ್ಟು. ಅವ್ರೇ ಶುರು ಮಾಡೋಣವಾ? ನಾನು ಟೂರ್ನಮೆಂಟ್ ಹೆಂಗೋಯ್ತು ಅದ್ರ ಪ್ರಕಾರ ನೋಡೋಣ ಅನ್ಕೊಂಡೆ. ವಾಟ್ ಎವರ್, ವೈ ನಾಟ್. ಫಸ್ಟ್ ಮ್ಯಾಚ್ ಟೂರ್ನಮೆಂಟ್ ಅಲ್ಲಿ ಅವನೇ ಇಂಪ್ಯಾಕ್ಟ್ ಅಲ್ಲ, ಅದೇ ನಿಮ್ ಲೆಕ್ಕದಲ್ಲೂ ಅದೇ ಆಗತ್ತೆ ಇವಾಗ. ಅದು ಯಾ, ಓಕೆ. ಎಸ್ So ರಿಷಬ್ ಪಂತ್, ರಿಮೆಂಬರ್ ದ ನೇಮ್. ಅದು ಎಸ್ starting ರಿಷಬ್ off from ಪಂತ್ ಇಸ್ Rishabh ಅವರ್ ಫಸ್ಟ್ ನೇಮ್. ರಿಮೆಂಬರ್ ದ First- ನೇಮ್, ನೆವರ್ ಫರ್ಗೆಟ್ ಆರ್ ನೆವರ್ ಏನಂತಾರೆ, ರೂಲ್ ಹಿಮ್ ಔಟ್. Out, yes. ಯಾ ಬಿ ಇಟ್ ಇನ್ಸೈಡ್ ದ ಕ್ರಿಕೆಟ್ ಅಂಡ್ ಔಟ್ಸೈಡ್ ದ ಕ್ರಿಕೆಟ್ ಗ್ರೌಂಡ್ ಆಲ್ಸೋ. ವಾಟ್ ಐ ಕಮ್ ಬ್ಯಾಕ್ ಮ್ಯಾನ್, ಚಾನ್ಸ್ ಇಲ್ಲ. ಓಕೆ, ಸೊ ಶುರುವಿಂದ ಶುರು ಮಾಡೋಣ. ಮೈ ಫಸ್ಟ್ ಕ್ವೆಶನ್ ಟು ಯು ಬೋತ್ ಇಸ್, were you really surprised when you saw his name in the squad as a first choice keeper? Because ಇದಕ್ ಮುಂಚೆ ಆಡಿದ್ದು ಬರೀ IPL ಬಿಟ್ರೆ ಇನ್ನೇನು ಇಲ್ಲ. IPL ಒಂದು 10 days ಮುಂಚೆ ಡೆಲ್ಲಿ ಕ್ಯಾಪಿಟಲ್ಸ್ ಗೆ ಕನ್ಫರ್ಮೇಶನ್ ಬರುತ್ತೆ ದಟ್ ಹೀಸ್ ಫಿಟ್ ಅಂಡ್ ಹೀಸ್ ರೆಡಿ ಟು ಲೀಡ್ ದ ಗೇಮ್ಸ್ ಫಾರ್ ಡೆಲ್ಲಿ ಕ್ಯಾಪಿಟಲ್ಸ್ ಅಂತ. ವಿ ಸ್ಟಿಲ್ ಡೋಂಟ್ ನೋ ವೆದರ್ ಹಿ ವಿಲ್ ಕೀಪ್ ಆರ್ ನಾಟ್. ಅವ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ತಾರಾ ಏನು ಅಂತ ನಮ್ಗೆ ಏನು ಗೊತ್ತಿರ್ಲಿಲ್ಲ. ಸೊ ಅಟ್ ದಟ್ ಪಾಯಿಂಟ್ ನಿಮ್ಗೆ ಏನ್ ಅನ್ಸಿತ್ತು? ನನಗೆ ಸರ್ಪ್ರೈಸಿಂಗ್ ಆಗೇ ಇತ್ತು. ಯಾಕೆ ಅಂತ ಹೇಳ್ತೀನಿ. ನಾಟ್ ಆಫ್ಟರ್ ಸೀಯಿಂಗ್ ಹಿಸ್ ನೇಮ್ ಇನ್ ದ ವರ್ಲ್ಡ್ ಕಪ್ ಸ್ಕ್ವಾಡ್. ನಾನ್ ಸರ್ಪ್ರೈಸ್ ಆಗಿದ್ದು ಏನಕ್ಕೆ ಅಂದ್ರೆ, ಅವ್ನ್ ಬಂದಿದ್ದು ವಾಪಸ್. ನೋ ಒನ್ ಗೇವ್ ಎ ಚಾನ್ಸ್ ಟು ಹಿಮ್. ಐ ಥಿಂಕ್ ಮಲ್ಟಿಪಲ್ ಫೋರಮ್ಸ್ ಅಲ್ಲಿ ಇನ್ಕ್ಲೂಡಿಂಗ್ ರವಿಶಾಸ್ತ್ರಿ ಅದನ್ನ ಮೆನ್ಷನ್ ಮಾಡಿದ್ದಾರೆ. ಆಕ್ಸಿಡೆಂಟ್ ಆದ್ಮೇಲೆ ಏನ್ ಚಾನ್ಸಸ್ ಇತ್ತು ಅಂತ. ಒನ್ ಆಫ್ ದ ಅದರ್ ಥಿಂಗ್ಸ್ ನನ್ ಕೇಳ್ಪಟ್ಟಿದ್ದು ಅಂದ್ರೆ, ನಮ್ ಬಾಸು ಅವರ ನೇಬರ್ ವಾಸ್ ಒನ್ ಆಫ್ ಇಂಡಿಯನ್ ಟೀಮ್ ಫಿಸಿಯೋ ಆಗಿದ್ರು, ಅಥವಾ ಸಮ್ ಹೈ ಪೋಸ್ಟ್. ಅವರು ರೂಲ್ ಔಟ್ ಮಾಡ್ಬಿಟ್ಟಿದ್ರು ದಟ್ ಅವನ್ಗಾಗಿರೋ ಆಕ್ಸಿಡೆಂಟ್ಗೆ ಹಿ ಕ್ಯಾನ್ ನೆವರ್ ಕಮ್ ಬ್ಯಾಕ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ, ಕಾಂಪಿಟೇಟಿವ್ ಕ್ರಿಕೆಟ್ ಅಂತ. ಅಷ್ಟೆಲ್ಲ ಕೇಳ್ಕೊಂಡು ಬಂದ್ಮೇಲೆ ಈ ವರ್ಲ್ಡ್ ಕಪ್ ಅಲ್ಲಿ ಬಂದ್ ಆಡಿ, ದ ವೇ ಹಿ ಕೆಪ್ಟ್ ಅಂಡ್ ದ ವೇ ಹಿ ಬ್ಯಾಟೆಡ್ ಫಿಯರ್ಲೆಸ್ಲಿ. ಆಬ್ವಿಯಸ್ಲಿ ಫೇಲ್ಸ್ ಇದ್ದೇ ಇತ್ತು, ಬಟ್ ಫಾರ್ ಹಿಸ್ ಕಮ್ ಬ್ಯಾಕ್ ಇಟ್ ಸೆಲ್ಫ್ ಐ ವಾಸ್ ರಿಯಲಿ ಸರ್ಪ್ರೈಸ್ಡ್. ಇದೆಲ್ಲ ಕೇಳ್ಕೊಂಡು ಬಂದ್ಮೇಲೆ ಹೆಂಗುರು ಈ ಮನುಷ್ಯ ಸ್ಟ್ರೆಚರ್ ಮೇಲೆ ಇದ್ದು ಆತರ ಇದಾದ್ಮೇಲೆ ಹಿಂಗ್ ಬಂದು ತಿರ್ಗಾ ವರ್ಲ್ಡ್ ಸ್ಟೇಜ್ ಅಲ್ಲಿ ನಿಂತ್ಕೊಂಡಿರೋದೇ ದೊಡ್ಡ ಅಚೀವ್ಮೆಂಟ್. ಸೊ ಇನ್ ದಟ್ ವೇ ಐ ವಾಸ್ ಸರ್ಪ್ರೈಸ್ಡ್. I think one part from his journey from injury to playing cricket, I think previous ಯಾವ್ದೋ ಒಂದು ಇದರಲ್ಲೂ ಎಪಿಸೋಡ್ ಅಲ್ಲೂ ಮಾತಾಡಿದೀವಿ, ಅಂಡ್ ಲೈಕ್ ದರ್ಶನ್ ಕವರ್ಡ್ ಇಟ್. IPL ಮುಂಚೆ ಟೀಮ್ ಅನೌನ್ಸ್ ಮಾಡಿರಲಿಲ್ಲ. ಆಕ್ಚುಲಿ IPL ನಡೀತಾ ಇದ್ದಾಗಲ್ವಾ ಟೀಮ್ ಅನೌನ್ಸ್ ಮಾಡಿದ್ದು ಇಂಡಿಯಾ ವರ್ಲ್ಡ್ ಕಪ್. ಹೌದು. ಅವ್ನ್ ಅಂದ್ರೆ ರಿಷಬ್ ಪಂತ್ ಆಸ್ ಅ ಮೋರ್ ದನ್ ಅ ಪ್ಲೇಯರ್, ಮೋರ್ ದನ್ ಅ ವಿಕೆಟ್ ಕೀಪರ್ ಬ್ಯಾಟರ್, ಹಿಸ್ ಇನ್ಫ್ಲೂಯೆನ್ಸ್ ಆನ್ ದ ಟೀಮ್ ಎಷ್ಟಿತ್ತು ಅಂತಂದ್ರೆ, I think even before the IPL started, Jay Shah had told if Rishabh Pant is fit to play, he is our first choice keeper ಅಂತ ಅನೌನ್ಸ್ ಮಾಡಿ. Right. So even for Rishabh Pant to Rishabh Pant ಆಮೇಲೆ ಬಂದ, he played his fearless cricket. ಇಲ್ಲದೇ ಇದ್ರೂ ಆಡಿರೋರು ಅದೆಲ್ಲ we know his character. But even for that person, for somebody in your management to back you like what Jay Shah said, how much important it is for him ಅಂತಾರ. ಅವ್ರು ಬಂದ್ಬಿಟ್ಟು ಇಲ್ಲದ್ರೆ ಎಲ್ಲೋ ಒಂದು ಎಲಿಮೆಂಟ್ ಆಫ್ ಡೌಟ್, ಲೈಕ್ ಯಾರು KL ರಾಹುಲ್ ಆಪ್ಷನ್ ಇದ್ರು, ಸಂಜು ಸ್ಯಾಮ್ಸನ್,
ಧ್ರುವ್ ಜುರೇಲ್, ಆಮೇಲೆ ಅವನು ಮಧ್ಯದಲ್ಲಿ ಎಷ್ಟೋ ಇನ್ನೊಬ್ಬ ಅವ್ನ್ ಪಂಜಾಬ್ ಕೀಪರ್ ಯಾರಪ್ಪ ಅವನು, ಇನ್ನೊಂದಿಷ್ಟೋ ಮ್ಯಾಚ್ಗಳು ಆಡ್ನಲ್ಲ T20 ಇಂಟರ್ನ್ಯಾಷನಲ್. what is it? Yeah, ಶರ್ಮಾ, ಕಮ್ ಶರ್ಮಾ, yeah, ಜಿತೇಶ್ ಶರ್ಮಾ ಜಿತೇಶ್ correct. ಶರ್ಮಾ. ಜಿತೇಶ್ ಹಾ ಹಾ, ಹ್ಮ್ ಅವನು ಆಡ್ದ ಮ್ಯಾಚ್ಗಳು. ಸೊ ಇದೆಲ್ಲ ಅವರೆಲ್ಲ ಬಂದು ಆಡಿ ಅವ್ರೇನ್ ಪ್ರೂವ್ ಮಾಡ್ಲಿಲ್ಲ ಅಂತಾನು ಏನಿಲ್ಲ ಗುರು, ಅವರು ರನ್ಗಳು ಹೊಡೆದ್ರು ಎಲ್ಲ. ಇನ್ನು ಆಲ್ಮೋಸ್ಟ್ ಎಲ್ಲಾ ಮ್ಯಾಚ್ಗಳು ಗೆಲ್ತಾನೆ ಇದು ಇಂಟರ್ನ್ಯಾಷನಲ್ T20. ಅದಾದ್ಮೇಲೆ ಫಾರ್ ಹಿಮ್ ಟು ಕಮ್ ಅಂಡ್ ಡೂ ವಾಟ್ ಹಿ ಡಿಡ್, ಐ ಥಿಂಕ್ ಆ ಹುಚ್ಚತನ ಬೇಕಿತ್ತು ಅನ್ಸುತ್ತೆ. ಲೈಕ್ ಇಷ್ಟು ಜನದಲ್ಲೂ ಒಂದು ಮೆಚ್ಯೂರ್ಡ್ ಕ್ರಿಕೆಟರ್ ಪ್ರಾಬಬ್ಲಿ ಇದ್ರೆ ಇವಂದ್ರಲ್ಲ ಆ ಹುಚ್ಚತನ, ದಟ್ ಈಸ್ ದ ಎಕ್ಸ್ ಫ್ಯಾಕ್ಟರ್ ವಿತ್ ರಿಷಬ್ ಪಂತ್. ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ನಿಮ್ಗೆ. ನಿನ್ ಜೇಮ್ಸ್ ಆಂಡರ್ಸನ್ಗೆ ಆ ಟೈಮಲ್ಲಿ ಯಾರನ್ನ ತಿಂಗ್ ಬ್ಯಾಟ್ ಉಲ್ಟಾ ಹೊಡಿತಾರೆ, ಅವ್ನ್ ಕನ್ಸಲ್ಲೂ ಅನ್ಕೊಂಡಲ್ಲ ಅನ್ಸುತ್ತೆ ಜೇಮ್ಸ್ ಆಂಡರ್ಸನ್ ಈ ತರಾನು ಹೊಡಿಬೋದಾ. ಅವನೇ ಹೇಳ್ತಾನೆ ಯಾವ್ದೋ ಒಂದು ಏನಿದ್ರು ಅವನು ಆಕ್ಚುಲಿ ಇದ್ರದ್ ಬಂತಲ್ಲ, ಅದು ಬಂದೋಮೆತೆ ದಮ್ ಅಂತ ಗಾಬಾ ಟೆಸ್ಟ್ ಗೆದ್ದಾಗ ಅದ್ರಲ್ಲಿ ಅವನು ಅದೇ ಹೇಳ್ತಾನೆ, ಹಿಂಗ ಅವನು ಪ್ಲೇಯರ್ ಮೈಂಡ್ ಮೇಲೆ ಆಟ ಆಡ್ತಾನೆ. ನೇತನ್ ಲಯನ್ ಆಕ್ಚುಲಿ ಅವ್ನು ಬಂದಾಗ ಗಾಬಾಲಿಂಗ್ ಬಾಲಕ ಫಸ್ಟ್ ಬಾಲಿಂಗ್ ತಿರ್ಬಿಟ್ಟು ಆಲ್ಮೋಸ್ಟ್ ಫಸ್ಟ್ ಸ್ಲಿಪ್ ಕಡೆ ಹೋಗ್ಬಿಟ್ಟು. ಸೊ ಏನಿರುತ್ತೆ ಒಂದ್ ಬೌಲರ್ ತಲೆಯಲ್ಲಿ, ಓ ತಿರುಗ್ತಾ ಇದ್ರು ಇವನ್ ನುಗ್ಗಕ್ಕೆ ಎದ್ರಲ್ಲ ಅಂತ. ನಾನು ಅವಾಗ್ಲೇ ನುಗ್ತೀನಿ. ಯಾಕೆ ಇಷ್ಟು ತಿರುಗ್ತಾ ಇದೆ ಅಂದ್ರೆ ಯಾರಿಗಾನ ಒಂದ್ ಸ್ವಲ್ಪ ಶೇಕ್ ಆಗತ್ತೆ, ನುಗ್ಗು ಮಿಸ್ ಆಗ್ಬಿಟ್ರೆ ಏನು ಅಂತ. ಒಂಥರ ಬಂಡ್ ಧೈರ್ಯ ಅವನ್ಗೆ. ಆ ಬಂಡ್ ಧೈರ್ಯ, ಆ ಒಂಥರ ಏನಾನ ಹುಚ್ಚು ಸಾಧನೆ ಮಾಡ್ಬೇಕು ಅನ್ನೋದು ಅವನಲ್ಲಿ ಎಷ್ಟಿತ್ತು ಅಂತಂದ್ರೆ, ಅದು ಐ ಥಿಂಕ್ ಫಾರ್ ಹಿಮ್ ಟು ಕಮ್ ಔಟ್ ಆಫ್ ದಟ್ ಇಂಜುರಿ ಅಂಡ್ ಡೂ ವಾಟ್ ಇಟ್ ಡಿಡ್, ರಿಯಲಿ ಅಮೇಜ್ ಗುರು. ನಾನು ಇದನ್ನ ಪ್ರೀವಿಯಸ್ ಇದ್ರಲ್ಲಿ ಹೇಳಿದ್ದೆ. ಜಸ್ಟ್ ಅನ್ಬಿಲೀವಬಲ್. ಅಂಡ್ ಐ ಥಿಂಕ್ ಸಾರಿ ಸಮ್ವೇರ್ ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಅವ್ನ್ ಹೆಂಗೆ ಯಾರ್ ಮೋಟಿವೇಟ್ ಮಾಡಿದ್ರು ಅವ್ನ್ ಮೋಟಿವೇಟ್ ಮಾಡ್ಕೊಂಡ ಅದೆಲ್ಲಾರು ಬರ್ಬೇಕು. ಬಿಕಾಸ್ ದಟ್ ಈಸ್ ಅ ಸ್ಟೋರಿ ಟು ಟೆಲ್ ಆಲ್ ಆರ್ ಯಂಗ್ಸ್ಟರ್ಸ್. ಹೆಂಗೆ ಅಷ್ಟು ಮೇಜರ್ ಆಕ್ಸಿಡೆಂಟ್ ಆದ್ಮೇಲೂ ಹೌ ಡಿಡ್ ಯು ಕಮ್ ಬ್ಯಾಕ್, ಹೂ ಹೆಲ್ಪ್ ಹಿಮ್, ಮೈಂಡ್ ಸೆಟ್ ಹೆಂಗೆ, ಅದೆಲ್ಲ ತುಂಬಾ ಇಟ್ ವಿಲ್ ಹೆಲ್ಪ್ ಅವರ್ ಯಂಗ್ಸ್ಟರ್ಸ್ ಟು ಅಂಡರ್ಸ್ಟ್ಯಾಂಡ್. ಆ ಮಿರಾಕಲ್ ಮ್ಯಾನ್ ಸ್ಟೋರಿಲಿ ಒಂದ್ ಸ್ಮಾಲ್ ಬಿಟ್ ಅಲ್ಲಿ ಕವರ್ ಮಾಡ್ಯಾರ BCCI ಅವರೇ ಮಾಡಿದ್ರಲ್ಲ ಮಿರಾಕಲ್ ಮ್ಯಾನ್ ಅಂತ. ದೇ ಹ್ಯಾವ್ ಕವರ್ಡ್ ಇಟ್ ಇನ್ ಸ್ಮಾಲ್ ಬಿಟ್. ಐ ಥಿಂಕ್ ಹಿಸ್ ಮದರ್ ಹ್ಯಾಡ್ ಅ ಮೇಜರ್ ರೋಲ್ ಟು ಪ್ಲೇ ಫಾರ್ ಹಿಮ್. ಅಂಡ್ ಅವಂದೇ ಸೆಲ್ಫ್ ಬಿಲೀಫ್. ಅವ್ನು ಯಾರೋ ನಿನ್ಗೆ ಆಗತ್ತೆ, ಐ ಥಿಂಕ್ ನಿನ್ಗೆ ಆಗಲ್ಲ ಅಂತಂದವ್ರೆ ಜಾಸ್ತಿ ಜನ ಅನ್ಸತ್ ಅವ್ರು. ಹೌದು, ಎಕ್ಸಾಕ್ಟ್ಲಿ. ಅವ್ರ ತಾಯಿಗೆನೆ ಅವನ ಮೇನ್ ಡಾಕ್ಟರ್ ಹೇಳ್ತಾ ಅಂತಲ್ಲ, ಹಿಂಗೆ 1 ವರ್ಷದಲ್ಲಿ ವಿತೌಟ್ ಸಪೋರ್ಟ್ ನಡಿಯಷ್ಟು ಮಾಡ್ಕೊಡ್ತೀವಿ, ಅಷ್ಟು ಮಾಡ್ಕೊಡ್ತೀವಿ ಅಂತಂದಿದ್ರಂತ. ನೀವು 1.5 ವರ್ಷದಲ್ಲಿ ಒಂದೊಂದು ವರ್ಲ್ಡ್ ಕಪ್ ಆಡಿ ಗೆಲ್ಸ್ಬಿಡ್ತಾನೆ ಅಂತ ಯಾರ ಉತ್ತರ ಕನ್ಸ್ತಾನು. ಅದೇ ಇದೆಲ್ಲ ಹೇಳ್ಕೊಂಡು ಓಡ್ತಾರಲ್ಲ, ಇದು ಇಟ್ಸ್ ಗಾಡ್ಸ್ ಪ್ಲಾನ್ ಬೇಬಿ ಅಂತ ಅಷ್ಟೇ. ಸೀರಿಯಸ್ಲಿ ಗಾಡ್ಸ್ ಪ್ಲಾನ್. ಅವನ್ ಬಾಡಿ ಲ್ಯಾಂಗ್ವೇಜ್ ತುಂಬಾ ಪಾಸಿಟಿವ್ ಆಗಿತ್ತು. ಎಲ್ಲೇ ನೋಡಿದ್ರು ಅವ್ನ್ ರಿಕವರಿ ಸ್ಟೇಜ್ ಅಲ್ಲಿ ವಿಡಿಯೋಸ್ ಹಾಕ್ತಾ ಇರ್ಬೋದು, ಎಲ್ಲೂ ಅವ್ನ್ ಹಿ ನೆವರ್ ಡ್ರಾಪ್ ಹಿಸ್ ಹೆಡ್. ಯಾವಾಗ್ಲೂ ಸ್ಮೈಲ್ ಇರೋದು, ಚಾರ್ಮಿಂಗ್ ಆಗಿರ್ತಾ ಇದ್ದ. ಯಾರು ಸಿಕ್ಕಿದ್ರು NC ಅಲ್ಲಿ ಮಾತಾಡ್ಕೊಂಡು ಸೇಮ್ ಓಲ್ಡ್ ರಿಷಬ್ ಪಂತ್ ಕಾಲ್ ಹೇಳ್ಕೊಂಡು, ಅದೆಲ್ಲ ಫ್ಯಾಕ್ಟರ್ ಆಯ್ತು ಅನ್ಸುತ್ತೆ. ಲೈಟ್ ಆಗಿ ಮೊಮೆಂಟ್ಸ್ ಇದ್ರೆ, ಅದು ತಲೆಗೆ ಹಿಂಗಾಗೋಯ್ತಲ್ಲ ಅಂತ ತಲೆಯಲ್ಲಿ ಇಲ್ದೇ ಇದ್ರೆ, ದಟ್ ವಿಲ್ ಆಲ್ಸೋ ಪ್ಲೇ ಎ ಮೇಜರ್ ರೋಲ್. ಐ ಥಿಂಕ್ ಆ NCL ಒನ್ಸ್ ಹಿ ರಿಕವರ್ಡ್ ಅಂಡ್ ಮ್ಯಾಚಸ್ ಇಲ್ಲಿ ಆಲೂರಲ್ಲಿ ಫಸ್ಟ್ ಆಕ್ಚುಲಿ ಅವ್ರು ಆಲೂರಲ್ಲೇ ಆಡಿದ್ರು ಮ್ಯಾಚ್. ಅಲ್ಲೇ ಅಲ್ಲಿ ಅಂಪೈರಿಂಗ್ ಮಾಡ್ತಾ ಇದ್ದಾರೆ, ಎಷ್ಟೋ ಅಂಪೈರ್ಗಳು ಸಿಗ್ತಾ ಇರ್ತಾರಲ್ಲ, ಅವ್ರು ಹೇಳ್ತಾ ಇದ್ರು ಇನ್ನ ಮುಂಚಿನ್ಕಿಂತ ಜಾಸ್ತಿ ಹೊಡಿತಾವೆ ಅನ್ಬೋದು ಇವಾಗ ಅಂತಂದಿದ್ರು. ಸೊ ಆ ಅರ್ಜಿ ಅದೊಂಥರ ಹೆಂಗಿದೆ ಅಂತ ತೋರಿಸ್ತಾ ಇತ್ತು. ಬಟ್ ಎನಿವೇ ಗೋ ಇಟ್. ಅದೇ ರಿಷಬ್ ಪಂತ್ IPL ಅಲ್ಲಿ ಆಡಕ್ ಸ್ಟಾರ್ಟ್ ಮಾಡಿದಾಗ ಒಂದು ತುಂಬಾ ಎವಿಡೆಂಟ್ ಆಗಿದ್ದಂದ್ರೆ ಹಿ ಲುಕ್ ಫಿಟರ್ ದ್ಯಾನ್ ಬಿಫೋರ್. ಅಂಡ್ ನಾವೆಲ್ಲ ಅನ್ಕೊಂಡಿದ್ದು ಓಕೆ ಮೇ ಬಿ ಹಿ ವಿಲ್ ಪ್ಲೇ ಅ ಸೇಫ್ ಗೇಮ್, ಫ್ರಂಟ್ ಆಫ್ ದ ವಿಕೆಟ್ ಸ್ಟ್ರೋಕ್ ಪ್ಲೇ ಇರುತ್ತೆ ಜಾಸ್ತಿ, ಈ ರಿವರ್ಸ್ ಪುಲ್ಗಳು ಅವೆಲ್ಲ ಅಷ್ಟಿರಲ್ಲ ಅಂತ. ಅಂಡ್ ಹಿ ಶೋಡ್ ನೋ ಡಿಟರೆನ್ಸ್ ಇನ್ ಪ್ಲೇಯಿಂಗ್ ದೋಸ್ ಶಾಟ್ಸ್. ಏನೇನು ಮಿಸ್ ಆಗಿರ್ಲಿಲ್ಲ ನಮಗೆ. ಒಂದು ಮ್ಯಾಚ್ ಕೂಡ ಹಳೆ ಶಾಟ್ಸ್ ಇಲ್ಲ ಇವನ ಹತ್ರ. ರಾದರ್ ಇನ್ನೂ ಜಾಸ್ತಿ ಹೋದ, ರಿವರ್ಸ್ ಸ್ವೀಪ್ಗಳು ಜಾಸ್ತಿ ಹೋದ. ಈ ಕಾಲ್ ಹಿಂದೆ ಫೈನ್ ಲೆಗ್ ಮೇಲೆ ಅದೇನೋ ವಿಚಿತ್ರ ಹೊಡಿತಾನಲ್ಲ, ಬಗ್ಗುಬಿಟ್ಟು ಬಿದ್ದು ಪಕ್ಕ ಬಿದ್ದು ಹೊಡಿಯೋದು, ಅದು ಇನ್ನೂ ಜಾಸ್ತಿ ಮಾಡ್ದ. ಅಂದ್ರೆ ಒಬ್ಬ ಇಂಜುರಿ ಇರೋನ್ ಭಯಾನೇ ಆಗಲ್ವಾ ನನಗ್, ಮತ್ತೆ ಇಲ್ಲೇನೋ ನೋವು ಬರುತ್ತೆ, ಈ ಜಾಯಿಂಟ್ ಹಿಡ್ಕೋಬಹುದು, ಇಲ್ಲೇನೋ ಒಂದು ಟೇರ್ ಆಗ್ಬೋದು,
ಆ ಭಯದಲ್ಲೇ ಇರ್ತೀವಿ, ಏನಾದ್ರು ಏಟ್ ಆಗ್ಬಿಟ್ರೆ. ಅಂದ್ರೆ ನಮ್ ಚಿಕ್ಕ ವಯಸ್ಸಿಂದ ಅದೇ ಅಲ್ವಾ ಟೆಂಡೆನ್ಸೀಸ್, ಏನೋ ಒಂದ್ ದೊಡ್ಡ ಏಟ್ ಆಯ್ತು. ಈಗ ಸೈಕಲ್ ಓಡಿಸ್ಬೇಕಾದ್ರೆ ಬಿದ್ರೆ ಎಷ್ಟೊಂದ್ ಜನ ಸೈಕಲ್ ಓಡಿಸೋದೇ ನಿಲ್ಸ್ಬಿಡ್ತಾರೆ. ಅಂತದ್ರಲ್ಲಿ ಇವನು ಜಾಯಿಂಟ್ಸ್ ನ ಇನ್ನೂ ಟ್ವಿಸ್ಟ್ ಮಾಡ್ತಾ ಇದ್ದಾನೆ, ಇನ್ನೂ ಅಜೈಲ್ ಆಗಿ ಮೂವ್ ಮಾಡ್ತಾ ಇದ್ದಾನೆ ಪಿಚ್ ಅಲ್ಲಿ. ಅಂದ್ರೆ ಇಟ್ ಟಾಕ್ಸ್ ಅಬೌಟ್ ಹ್ಯೂಜ್ ಏನೋ ಮೈಂಡ್ ಸೆಟ್ ಫ್ಯಾಕ್ಟರ್ ಇಲ್ಲಿ. ನಾವು ಒಂದು ಮೈಂಡ್ ಸೆಟ್ ಒಂದ್ ಗೋಲ್ ಕಡೆ ಇಟ್ಕೊಂಡು ಅದ್ರ ಕಡೆ ಎಫರ್ಟ್ ಹಾಕಿ ಎನರ್ಜಿ ಹಾಕಿದ್ರೆ, ಐ ಥಿಂಕ್ ರಿಷಬ್ ಪಂತ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಹಿ ಶುಡ್ ಬಿ ಅನ್ ಐಕನ್ ಆರ್ ರೋಲ್ ಮಾಡೆಲ್ ಫಾರ್ ಸಚ್ ಅನ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಅಂಡ್ ಅನ್ಡೌಟೆಡ್ಲಿ ಅನ್ಡೌಟೆಡ್ಲಿ. ಅಬ್ಸಲ್ಯೂಟ್ ಅಬ್ಸಲ್ಯೂಟ್ ಸಮ್ ಅದೇ ಹೇಳಕ್ ಬಂದೆ ಅಲ್ಲ, ಈ ಯಂಗ್ಸ್ಟರ್ಸ್ಗೆ ಮೋಟಿವೇಶನ್ ಕೊಡ್ಬೇಕು ಅಂತ. ನಾನು ಬಾರ್ಗಿ ಎಷ್ಟೊಂದು ನೋಡಿದೀವಿ, ಸ್ಲೈಟ್ ನಿಗಲ್, ಸ್ವಲ್ಪ ಬ್ಯಾಕ್ ಹಿಡ್ಕೊಂತು, ಮ್ಯಾಚ್ ಆಡಲ್ಲ. ಇವಾಗಿನ ಯಂಗ್ಸ್ಟರ್ಸ್, ಸರ್ ಇಲ್ಲ ಆಗ್ತಾ ಇಲ್ಲ ಸರ್, ರೆಸ್ಟ್ ತಗೊಂತೀವಿ ಅಂತ. ಬಟ್ ನಾವ್ ಯಾವತ್ತೂ ಆತರ ಮುಂಚೆ ಏನು ಕಂಪ್ಲೇಂಟ್ ಮಾಡ್ತಾನೆ ಇರ್ಲಿಲ್ಲ. ಕಟ್ ಆಗಿರ್ಲಿ, ಸ್ನಿಗಲ್ ಆಗಿರ್ಲಿ, ಕಾಲ್ ಫ್ರಾಕ್ಚರ್ ಆಗಿರ್ಲಿ, ವಿ ವರ್ ಗೋಯಿಂಗ್. ಐ ಥಿಂಕ್ ದಟ್ ಇಸ್ ದ ಎಕ್ಸಾಂಪಲ್ ಅಲ್ವಾ. ನಾನ್ ಒಂದ್ ಯಾವ್ದೋ ಮ್ಯಾಚ್ ಅಲ್ಲಿ ಕಾಲು ಗ್ಲಾಸ್ ಕಟ್ ಆಗಿ ಸ್ಟಿಚಸ್ ಹಾಕೊಂಡಿದ್ದೆ, ಸ್ಟಿಲ್ ಟೀಮ್ ಯಾರು ಇರ್ಲಿಲ್ಲ ಅಂದ್ಬಿಟ್ಟು ಸ್ಟಿಲ್ ವೆಂಟ್ ಅಂಡ್ ಪೇಡ್, ಆಬ್ವಿಯಸ್ಲಿ ಮೇ ಬಿ 20%. ಸೊ ಐ ವಾಸ್ ಸ್ಟಿಲ್ ಏಬಲ್ ಟು ಗೋ ಅಂಡ್ ಸ್ಟ್ಯಾಂಡ್ ದೇರ್. ಅದೇ ತರ ಇವನು ಪಾರ್ಟಿ ಸ್ಟ್ರಕ್ಚರ್ ಅಲ್ಲಿ ಇದ್ದವನು ಬಂದು, ಇಫ್ ಹಿ ಇಸ್ ಏಬಲ್ ಟು ಡೂ ಇಟ್, ವೈ ಕಾಂಟ್ ಯಂಗ್ಸ್ಟರ್ಸ್ ಡೂ ಇಟ್ ಅಂತ. ವೆರಿ ವೆರಿ ಇನ್ಸ್ಪಿರೇಷನಲ್. ಸೊ ನೀವ್ ಹೇಳ್ದಂಗೆ ಒಂದ್ ಫೋಕಸ್, ಇಲ್ಲಪ್ಪ ನಾನ್ ಇಂಡಿಯಾಕ್ಕೆ ನೆಕ್ಸ್ಟ್ ಬಂದು ಐ ಹ್ಯಾವ್ ಟು ಕಾಂಟ್ರಿಬ್ಯೂಟ್ ಅಂತ ಅವ್ನ್ ಅನ್ಕೊಂಡ್ಮೇಲೆ, he showed how what can be done. Doing it for the country is more alva. It will be very unfair for us to compare them with the Indian soldiers. But I don't, they're nothing less than that. Like as much as the soldiers want to save the country, I think these guys who are playing for India, at least fire Rishabh Pant agli, many other Indian players who played, they had that in them saying, injury bad ma gaya, I want to do it for India. Absolutely. Yeah, keeping our flag high. Yes. Yeah. And what? But one Anant, before we proceed, like with all of this, knowing Rishabh Pant, ಯಾವಾಗ ಗೊತ್ತಾಗ I felt he is very out of character ಅನ್ಸಿದ್ದು. If you look at the celebration, he was very flat. Like I don't know, he was ಒಂಥರ ಸಖತ್ ಓವರ್ವೆಲ್ಮ್ ಆಗ್ಬಿಟ್ಟಿದ್ನೋ ಏನೋ ಗೊತ್ತಿಲ್ಲ. ಆ ವಿರಾಟ್ ಕೊಹ್ಲಿ ಅವ್ನಿಗೆ ತಲೆ ಮೇಲೆ ಹಿಂಗ್ ಅಂದ್ಬಿಟ್ಟು ಟ್ರೋಫಿ ಕೊಟ್ಟವನು, ಅವಾಗ ಹಿಂಗ್ ಅನ್ಕೊಳ್ಳೋ ತನಕ ನೋಡಿದ್ರೆ ಕಾಮಾಗೆ, ಇನ್ಫ್ಯಾಕ್ಟ್ ಗಾಬಾ ಕೆಲ್ಸದಾಗ್ಲೇನೆ ಇನ್ನ ಅನಿಮೇಟೆಡ್ ಆಗಿದ್ದ ಅವನು. ಇದ್ರಲ್ಲಿ ಎಲ್ಲೋ ಒಂಥರ ಸೈಲೆಂಟ್ ಆಗಿ, ಲೈಕ್ ಇಟ್ ವಾಸ್, ಎಷ್ಟು ಹೋಗಿರತ್ತೆ ಅವನ್ ಒಳಗಡೆ ಅಂದ್ರೆ, ಫಾರ್ ಹಿಮ್ ಟು ದಟ್ ಸೋಕ್ ದಟ್ ಇನ್ ಸೇಯಿಂಗ್ ಓಕೆ ದಿಸ್ ಇಸ್ ಆಲ್ ಐ ವಾಂಟೆಡ್ ಅಂಡ್ ದಿಸ್ ಇಸ್ ವಾಟ್ ಐ ಆಮ್ ಡೂಯಿಂಗ್ ಅನ್ನೋದಕ್ಕೆ, ಐ ಮೀನ್ ಹ್ಯಾಟ್ಸ್ ಆಫ್ ಟು ಹಿಮ್. And this is just a beginning of his career. ಹಂಗ್ ನೋಡಕ್ ಹೋದ್ರೆ he has a long way to go as a wicket keeper. Usually wicket keepers don't have a shorter careers at all. ಯಾಕಂದ್ರೆ they will be an important asset. ಅವ್ರು ಒಂದು ಮಲ್ಟಿ ಸ್ಕಿಲ್ಡ್ ಇರೋದ್ರಿಂದ ಯಾವ್ದೋ ಒಂದು ಲ್ಯಾಕ್ ಆಗ್ತಿದಂಗೆ ಅವ್ರನ್ನ ಟೀಮಿಂಗ್ ಡ್ರಾಪ್ ಮಾಡೋದ, ಲೈಕ್ ಬೌಲರ್ಸ್ ಆರ್ ಬ್ಯಾಟರ್ಸ್. ಸೊ ಅವ್ರು ತುಂಬಾ ಆಡ್ಬೇಕಾಗಿರುವಾಗ ಈ ತರದೊಂದು ಏನೋ ಒಂದು ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಆಗಿ ಬಂದು ಇಲ್ಲೊಂದು ಅಚೀವ್ ಮಾಡಿದಾಗ ಇಟ್ಸ್ ಅನ್ಇಮ್ಯಾಜಿನಬಲ್. ಅವ್ರ ತಲೆಯಲ್ಲಿ ಆ ಅಚೀವ್ಮೆಂಟ್ ಇನ್ನೂ ಹೋಗಿರತ್ತೋ ಇಲ್ವೋ, ಅವ್ನ್ಗೆ ಅದ್ ಯಾವತ್ ಸಿಂಕಿನ್ ಆಗತ್ತೋ, ಅಥವಾ ಇನ್ನೂ ಹೊಸ್ತು ಏನೇನ್ ಬರ್ತಿದ್ಯೋ ಅವನ್ ತಲೆಗೆ, that what he has to do more. This is not an end game for me, like some of the seniors. So yeah, so emotions ಅರ್ಥ ಮಾಡ್ಕೊಳಕ್ ನಮ್ಗೆ ಆಗೋದಿಲ್ಲ, ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ. Nobody can be in his position except him. ನಾನು ವಿಕೆಟ್ ಕೀಪಿಂಗ್ ಅಂತ ಹೇಳಿದ್ರಲ್ಲ, ದಟ್ ಇಸ್ ಸಮಥಿಂಗ್ ನಾವು ಇಲ್ಲಿ ಮಿಸ್ ಮಾಡಿದ್ವಿ ಮಾತಾಡೋದ್ರ ಬಗ್ಗೆ. ಯಾಕಂದ್ರೆ ಆಸ್ ಎ ವಿಕೆಟ್ ಕೀಪರ್ to do whatever wicket keeper does is difficult. ನಮ್ಗೆ ನೀವು ಮುಂಚೆ if you go back 15-20 years back, wicket keeper was a wicket keeper ಅಷ್ಟೇ. We never used to kind of accept him or treat him as a true batsman. ಎಲ್ಲ ಚೇಂಜ್ ಆಗ್ತಾ ಬಂತು. ಇವಾಗ ವಿಕೆಟ್ ಕೀಪಿಂಗ್ ಬಿಟ್ಬಿಟ್ಟು ಬ್ಯಾಟಿಂಗ್ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದೀವಿ, ವಿಕೆಟ್ ಕೀಪಿಂಗ್ ಮಾಡ್ಕೊಂತಾರಪ್ಪ ಅಂತ. ಬಟ್ ಅಗೇನ್ ಟು ಟಚ್ ಅಪ್ ಆನ್ ಆಕ್ಸಿಡೆಂಟ್ ಆದ್ಮೇಲೆ ಬಂದು he has improved his wicket keeping skills also. He was very very smooth behind the wickets. Catch he was better than previous.
Yes. some of the Absolutely. catches, Yeah. some of the saves ಡೌನ್ ದ ಲೆಗ್ ಎಲ್ಲ ಹೋಗಿ ಅಂಡರ್ ಎಡ್ಜ್ ಆಗಿರೋದು ಎಲ್ಲ ಬ್ರಿಲಿಯಂಟ್ ಆಗಿ ಮಾಡಿದ್ರು. ಬ್ರಿಲಿಯಂಟ್. Yeah. Maybe ಯಾವಾಗ್ಲೂ ಒಂದ್ಸತಿ ಇಫ್ ಹಿ ಸಿಟಿಂಗ್ ಅಲೋನ್ ಹಿ ಮೈಟ್ ಬಿ ಥಿಂಕಿಂಗ್ ಓಕೆ ಆಕ್ಸಿಡೆಂಟ್ ಆಗಿದ್ದು ಒಳ್ಳೇದಕ್ಕೆ ಆಯ್ತಾ ಅಂತ ಆ ಮೈಂಡ್ ಎಲ್ಲ ಕ್ವೆಶ್ಚನ್ ಬಂದಿರುತ್ತಾ. The pain that he had to go through, I don't think so he will ever feel that. ಐ ನೋ. ಯಪ್ಪ ಲೆಕ್ಕ He will take it ಯಾವೊಂದು T20 ಗೆದ್ವಿ ಅಂತ. ಬೆರಳು ಮುರಿದಾಗ್ಲೇನೆ ನನಗೆ ಒಂದೂವರೆ ತಿಂಗಳಿಂದ ಹೆಂಗ್ ಅನ್ಸ್ತಾ ಇದೆ ಅವನ್ಗೆ ಅದು ಏನೇನ್ ಮುರಿದೋಗಿತ್ತು ಅಣ್ಣಂಗೆ. ಅಪ್ಪ Serious. ಹಾ ಅಲ್ಲ, ವಿಕೆಟ್ Super ಕೀಪರ್ದು bro. ಮೋಸ್ಟ್ ಬೇಸಿಕ್ ಸ್ಕಿಲ್ ಎಷ್ಟು ಓವರ್ಸ್ ಇರುತ್ತೋ ಅಷ್ಟು ಬಾಲ್ ಸ್ಕ್ವಾಟ್ ಮಾಡೋದು. ಹಾ. ಅದೇ ಕಷ್ಟ. ಮಂಡಿನೇ ಚಿಪ್ಪೇ ಇಲ್ಲ, ಮಂಡಿನೇ ಹೋಗಿ. ಅದೇ ಕಷ್ಟ. ಅಂತದ್ರಲ್ಲಿ ಇವರು ಅದ್ರ ಮೇಲೆ added ಮೂಮೆಂಟ್ಸ್ ಇರುತ್ತೆ. ಸೊ ಯಾ, ಸೊ ಫಸ್ಟ್ ಹೀರೋ ನಮ್ ರಿಷಬ್ ಪಂತ್ಗೆ ಲಿಟರಲಿ ವಿ ಹ್ಯಾವ್ ಟು ಗಿವ್ ಹಿಮ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಆನ್ ವಾಟ್ ಹಿ ಹಸ್ ಬಾಟ್ ಟು ದ ಟೇಬಲ್, ಆರ್ ರಾದರ್ ವಾಟ್ ಹಿ ಹಸ್ ಬಾಟ್ ಟು ದ ವರ್ಲ್ಡ್ ಕ್ರಿಕೆಟ್ ಅಷ್ಟೇ. At this moment, I think every single analyst, commentator, broadcaster, field bandaga, there was nothing, no other emotion, just happiness that he's there, he's doing what he's doing ಅಂತ. Absolutely. ನಾನು ಅದೇ ಏನ್ ಹೇಳಕ್ ಬಂದೆ ಅಂದ್ರೆ, ಈ ನೀರಜ್ ಪಾಂಡೆ ಇನ್ನೊಂದು ಈ ವರ್ಲ್ಡ್ ಕಪ್ ಒಂದು ಬರ್ಬೋದು ಡಾಕ್ಯುಮೆಂಟರಿ. ಐ ವಿಲ್ ನಾಟ್ ಬಿ ಸರ್ಪ್ರೈಸ್. Okay. ಈ ಬಂದೋ ಮೆತ ದಮ್ ಅಂತ ಯಾವ್ದೆ ಆಸ್ಟ್ರೇಲಿಯಾ ಸೀರೀಸ್ ಬಂದಂಗೆ ಡೆಫಿನೆಟ್ಲಿ ವರ್ಲ್ಡ್ ಕಪ್ ಒಂದು ಬರುತ್ತೆ ಅನ್ನೋ ಒಂದು ಹೋಪ್ ಅಲ್ಲಿ ಇದೀನಿ. ನೋಡೋಣ. ಅಂಡ್ ಅವಾಗ ಆಕ್ಚುಲಿ ಅವ್ರ ತಲೆಗಳಲ್ಲಿ ಏನ್ ಓಡ್ತಾ ಇತ್ತು ಅಂತ ಕರೆಕ್ಟ್ ಗೊತ್ತಾಗುತ್ತೆ. ಓಕೆ, ಸೊ ದಟ್ಸ್ ದ ಎಂಡ್ ಆಫ್ our first episode of Cricket Heroes with Rishabh Pant. Awesome. Yes, we'll come with more. ಯಾರಪ್ಪ ನೆಕ್ಸ್ಟ್ ಯಾರ ಬಗ್ಗೆ ಮಾತಾಡ್ತೀನಿ ಅಂತ ಹಿಂಟ್